ಮಾಡ್ಯಾರಲ್ಲ ಆ ಥರ ಇದ್ರಾಗ ನಿಮ್ಗೆ ಸ್ವಲ್ಪ ಆಟ ಆಡ್ಬೇಕಂದ್ರೆ ಹೊಟ್ಟೆಗೆ ಮಸಾಜ್ ಆಗ್ತದೆ ನೋಡಿ. ಹೊಟ್ಟೆಗೆ ಮಸಾಜ್. ಹಾಂ, ನಿಮ್ಮ ಮಾತು ನಿಮ್ಗೆ ಕೇಳ್ತಾ ಇಲ್ಲ. ಹೊಟ್ಟೆ ರಿಲ್ಯಾಕ್ಸ್, ಡೀಪ್ ರಿಲ್ಯಾಕ್ಸ್. ಈಗ ಇನ್ನೂ ನಮ್ಗೆ ಹೊಟ್ಟೆ ಮೂಮೆಂಟ್ ಕೇಳಬೇಕು. ಏನು ಮಾಡಬಾರ್ದು ಅಂದ್ರೆ ಏನು ಮಾಡಬೇಕು? ಹಣೆ ನೆಲಕ್ಕೆ ಹಚ್ಚಬೇಕು, ಕೈ ಮುಂದೆ ಮಾಡಿ ಉಸಿರಾಟ ಮಾಡ್ರಿ. ಬರೀ ನೋಡ್ರಿ, ಹಣೆ ಪೂರ ಹಣೆ ನೆಲಕ್ಕೆ ಹತ್ತಲಿ, ಕಾಲು ಕೂಡಿರಲಿ, ಕೈ ಮುಂದಿರಲಿ. ಇದರಿಂದ ಹೊಟ್ಟೆ ಮೂಮೆಂಟ್ ನಿಮಗೆ ಕೇಳಿಸ್ತದೆ ನೋಡಿ. ಕುತ್ತಿಗೆಗೆ ಸಶಕ್ತ ಆಗ್ತದೆ. ಮಾತಾಡ್ಬೇಡ್ರಿ, ಜಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ರಿ. ಹೊಟ್ಟೆ ಮೂಮೆಂಟ್ ಕೇಳಿಸ್ತದ. ಹಣೆ ಹತ್ಬೇಕಂದ್ರೆ ಅವಾಗ ಕೇಳಿಸ್ತದ. ಅಲ್ಲಿ ಹಣೆ ಹಚ್ಚಿ ಉಸಿರಾಟ ಮಾಡಿ ಚೆನ್ನಾಗಿ. ಅಲ್ಲಿ ನೋಡಿ, ಉಸಿರಾಟ ಮಾಡಿ ಅಲ್ಲಿ ಹೊಟ್ಟೆ ಕಡೆ ಗಮನ ಕೊಡಿ. ಅಲ್ಲಿ ತಾನೇ ಕೇಳಿಸ್ತದೆ. ಹಣೆ ನೆಲಕ್ಕೆ ಹಚ್ಚಿದಾಗ ಕೇಳಿಸಲ್ಲ ಶಾಂತ. ಹೊಟ್ಟೆದ ಇಲ್ಲ ಎಲ್ಲ ಬ್ರಹ್ಮ ಆಗ್ಬಿಟ್ಟದ. ಹಾಂ, ಈಗ ನೆಕ್ಸ್ಟ್ ಆಸನ ಮಾಡ್ತೀವಿ. ಕಾಲು ಸ್ವಲ್ಪ ಅಗಲ್ ಚಾಡ್ತಾರೆ. ಅಲ್ಲೇ ಸ್ವಲ್ಪ ಕೈಗಳನ್ನು ಮೇಲೆ ಎತ್ತು ಭುಜಂಗಾಸನ ಮಾಡಿ. ಈಗ ನಿಮ್ಮ ಬಲಕ್ಕವಲ್ಲಿ ಎರಡು ಕಾಲಿನ ಹಿಂಬಡ ನೋಡ್ರಿ. ಎರಡು ಕಾಲಿನ ಹಿಂಬಡ ಕಾಣಬೇಕು ನೀವು. ಅಪೋಸಿಟ್ ಎರಡು ಕಾಲಿನ ಹಿಂಬಡ ಕಾಣ್ತಾ. ನಿಮ್ಮ ಕಾಲನು ಈ ಥರ ಕಾಣಬೇಕು. ಕೈ ಈ ಥರ ಮೇಲೆ. ಇದಕ್ಕೆ ತಿರ್ಯಕ್ ಭುಜಂಗಾಸನ ಅಂತ ಕರೀತಾರೆ. ಯಾವ ಆಸನ? ತಿರ್ಯಕ್ ಅಂದ್ರೆ ಒಳತ್ತೀವಿ. ತಿರ್ಯಕ್ ಭುಜಂಗಾಸನ ಬೆನ್ನು ನೋವಿಗೆ, ಕುತ್ತಿಗೆ ನೋವಿಗೆ ಭಾಳ ಚಲೋ ಇರುತ್ತೆ. ರಿಲ್ಯಾಕ್ಸ್. ಏನು ಇಸ್ತಾರೆ? ಬೆನ್ನು ಇಸ್ತದಂದ್ರೆ ಅದು ಒಳಗೆ ಇದು ಮಾಡ್ತಾರೆ. ಸ್ಲೋ ಮಾಡ್ಬೇಕ್ರಿ. ಸ್ಲೋ ಮಾಡಿದ್ರೆ ಕಡಿಮೆ ಆಗ್ತದೆ. ಇಷ್ಟು ಬೆನ್ನು ನೋವಿಗೆ ಸಂಬಂಧಪಟ್ಟ ಆಸನಗಳು. ಇನ್ನೂ ಸ್ವಲ್ಪ ಹೆಚ್ಚು ನಮಗೆ ಸ್ವಲ್ಪ ಚಲೋ ಬೆನ್ನು ಗಟ್ಟಿ ಆಗ್ಬೇಕ್ರಿ. ಗುರುಗಳು ಏನಾದರೂ ಇದ್ರೆ ಹೇಳ್ರಿ. ಸೊಂಟ ಗಟ್ಟಿ ಆಗ್ಬೇಕು. ಸೊಂಟ ಗಟ್ಟಿ ಆಗ್ಬೇಕಾದ್ರೆ ಏನು ಮಾಡಬೇಕು ನೋಡಿರಿ. ಇಷ್ಟೇ ಪ್ಲ್ಯಾಕ್ ಅಂತ ಹಂಗಲ್ರಿ. ಮೊದಲು ನೋಡಿ, ಮೊಣಕೈ ಮೇಲೆ ಕಚ್ಚಿ, ಮೊಣಕೈ ಮೇಲೆ ಕಟ್ಟಿ ಎಬ್ಬಿಸಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ಬೇಕ್ರಿ. ಬೆನ್ನು ಅಂದ್ರೆ ಏನು ಮಾಡ್ಬೇಕ್ರಿ? ಸ್ವಲ್ಪ ತಿರುಗ್ಬೇಕು ಹಿಂಗೆ ನೋಡಿ. ಟ್ವಿಸ್ಟ್ ಮಾಡು. ಹಾಕ್ಬಿಡ್ರಿ. ಬೇಡ್ರಿ, ಸಾಕ್ಬಿಡ್ರಿ. ಹಾಂ, ಆರಾಮ್ ಶವಾಸನ ಮಾಡ್ರಿ. ಸಾಕ.